ಇಡ್ಲಿ ಮಾಡೋದು ಮನೆ ನೋಡಿ. ಇದು ಫಸ್ಟ್ ಇದ್ದಂತ ಅಜ್ಜಿಯಲ್ಲಿ ಬಾಳೆಪ್ಪನ ಮಲ್ದಿದ್ರು ನಾವು ಆಯ್ತು. 200 ವರ್ಷ ಬನ್ನಿ ಎಲ್ಲರೂ ನಮ್ಮ ಅಜ್ಜಿ ಮನೆಗೆ ಹೋಗೋಣ ಒಂದ್ಸರಿ. ಈ ವಿಡಿಯೋ ಮೂಲಕ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡಿ. ಇದು ಅಜ್ಜಿ ಮನೆಗೆ ಹೋಗುವಂಥ ರೂಟು. ಇದು ಯಾವ ಥರ ಇಲ್ಲಿ ಎಲ್ಲ ಗಾಡಿ ಕಲಿತ್ರೆ ಎಲ್ಲಿ ಬೇಕಾದರೂ ಗಾಡಿ ಓಡಿಸ್ಬೋದು. ಅಲ್ಲಿಗೆ ಹೋಗೋ ರೋಡ್ ನೋಡಿ ಯಾವ ಥರ ಇದೆ ಅಂತ. ಗುಡ್ ಮಾರ್ನಿಂಗ್ ಗಾಯ್ಸ್. ನಾನು ಇವತ್ತು ಬಂದಿರೋದು ನಮ್ಮ ಅಜ್ಜಿ ಮನೆಗೆ. ಯಾವ ಥರ ಇದೆ ನೋಡಿ ಒಂದ್ಸರಿ. ಇಲ್ಲಿ ನೋಡಿ ನಾಗಬೆನ ಇದೆ, ಆಮೇಲೆ ಇಲ್ಲಿ ಅಜ್ಜಿ ಮನೆ ಇದೆ ನೋಡಿ. ಇಲ್ಲಿ ದನ ಎಲ್ಲ ಪ್ರಕೃತಿ ಎಲ್ಲ ಭಾರಿ ಸೂಪರಾಗಿರುತ್ತೆ. ಇಲ್ಲಿ ವೆದರು ಮಳೆಗಾಲದಲ್ಲೆಲ್ಲ ಭಾರಿ ಚೆನ್ನಾಗಿರುತ್ತೆ. ಸೊ ಇಲ್ಲಿಗೆ ಇವಾಗ ಬಂದಿದ್ದೀನಿ, ನೋಡೋಣ ಯಾವ ಥರ ಇವತ್ತಿದು ವ್ಲಾಗ್ ಹೋಗುತ್ತೆ ಅಂತ. ಅಜ್ಜಿ ಚಿಕ್ಕಪ್ಪ ಎಲ್ಲ ಇಲ್ಲೇ ಇರ್ತಾರೆ. ಸೊ ನೋಡೋಣ. ದನ ಕಾರು ಎಲ್ಲ ಇರುತ್ತೆ. ಆಮೇಲೆ ನಾಗಬನ ಇದೆ. ಇದನ್ನೆಲ್ಲ ತೋರಿಸ್ತೀನಿ ನಾನು ನಿಮಗೆ. ತುಂಬ ದಿನ ಆಗಿತ್ತು ಇಲ್ಲಿಗೆ ಬರದೆ. ಅಜ್ಜ ಎಲ್ಲ ಬೈತಿದ್ರು ಯಾವಾಗ ಬರ್ತೀಯಾ ಅಂತ. ಸೊ ನೋಡೋಣ ಇವತ್ತು ಹೋಗೋಣ. ಏನು ಹೇಳ್ತಾರೆ ಗೊತ್ತಾಗುತ್ತಲ್ಲ. ಭತ್ತ ಕೊಯ್ಯುವ ಮಿಷಿನ್ ಇವತ್ತು ಬರುತ್ತೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಅಪ್ಪ ಮತ್ತು ನಾನು ಇವತ್ತು ಅಲ್ಲಿಂದ ಬಂದಿರೋದು. ಇವಾಗ ಭತ್ತ ಇದೆ ಅಂತೆ, ಎಲ್ಲಿ ಬರ್ತಿದೆ ಏನೂ ಗೊತ್ತಿಲ್ಲ. ನೋಡೋಣ. ಭತ್ತ ಎಲ್ಲ ಇವತ್ತು ಸಾಗಾಟ ಮಾಡಲಿಕ್ಕಿದೆ. ನೋಡೋಣ ಏನಾಗುತ್ತೆ ಅಂತ. ಇದು ಅಜ್ಜಿ ಮನೆ ನಮ್ಮದು. ಹಿಂದಿನ ಮನೆ ಎಲ್ಲ ಯಾವ ಥರ ಇದೆ ನೋಡಿ. ಇದು ನೋಡಿ ಬಾವಿ ಕಟ್ಟೆ. ಇದು ಬಾವಿ ಕಟ್ಟೆ. ಅಯ್ಯ ಅಜ್ಜನ ಇಲ್ಲದವು ಅಜ್ಜಿನ ಬಾರದ. ಇದು ನಮ್ಮ ಚಿಕ್ಕಮ್ಮ. ಎಂತ ರತ್ನವತಿ ಚಿಕ್ಕಮ್ಮ. ಇದು ದನದ ಕೊಟ್ಟಿಗೆ. ಇದು ದನ ಇಲ್ಲ ನೋಡಿ, ಎಲ್ಲ ಹೊರಗೆ ಕಟ್ಟಿದ್ದಾರೆ. ಇಲ್ಲೆರಡು ಗದ್ದೆಯಲ್ಲೂ ಹಟ್ಟಿಯಲ್ಲಿ 2 ದನ. ಹಟ್ಟಿಯಲ್ಲಿ 2 ದನ. ಏಳುಲ್ಲ ಮರ ಇದು ಹಳ್ಳಿದ ಮಕ್ಕಳು ಮೇಂಟೈನ್ ಮಾಡ್ಕೊಂಡು ಪೂರ ಕಾಣಿಸಿದ ನೋಡಿ. ದೊಡ್ಡ ನಾನು ಮಕ್ಕ ದೊಡ್ಡ. ನಮಸ್ಕಾರ. ಎಂತ ಮಾಡ್ತಿರೋದು? ಇಡ್ಲಿ ಮಾಡೋದು. ಇದು ಫಸ್ಟ್ ಇದ್ದಂತಹ ಇದು ಸ್ನಾನ ಮಾಡಲಿಕ್ಕೆ ಎಲ್ಲ ಇದ್ದಿದ್ದು. ಇದೆಲ್ಲ ನೋಡಿ ಎಲ್ಲ ಹೊರಟೋಗಿದೆ. ಇದು ಸ್ನಾನ ಮಾಡಲಿಕ್ಕೆ ಇದ್ದದಂತು. ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ. ಫುಲ್ ಬಿದೋಗಿದೆ ನೋಡಿ. ಇದು ಯಾವ ಥರ ಇದೆ ಅಂತ. ಫುಲ್ಲು ಕಸ ಆಗಿದೆ. ಇದು ಅಲ್ಲಿ ತೋಟಕ್ಕೆ ಹೋಗೋ ಜಾಗ. ಮನೆ ನೋಡಿ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಸೂಪರಾಗಿರುತ್ತೆ ಇಲ್ಲಿ ಎಲ್ಲ ಬರೋಕ್ಕೆ. ಹಾಂ ನೋಡಿ ನಾಗಬನ. ಇದು ನಾಗಬನ ಮೊನ್ನೆ ಅಷ್ಟೇ ಇದು ಮಾಡಿರೋದು. ಒಳ್ಳೆ ಚೆನ್ನಾಗಿ ಮಾಡಿರೋದು. ಇಲ್ಲಾಂದರೆ ಖಾಲಿ ಅಲ್ಲಿ ಮೇರೆ ಮರ ಕಾಣ್ತಿದೆಯಲ್ಲ, ಇಲ್ಲಿ ಮರ ಕಾಣ್ತಿದೆಯಲ್ಲ, ಅಲ್ಲಿ ಇದ್ದದ್ದು. ಅಲ್ಲಿ ತುಂಬ ದೊಡ್ಡ ಮರ ಇತ್ತು. 2 ಮರನ ಫುಲ್ ಕಟ್ ಮಾಡಿಬಿಟ್ರು ಇವಾಗ. ಇಲ್ಲಾಂದರೆ ದೊಡ್ಡದಾಗಿ ಫುಲ್ ಅದರ ಅಡಿಯಲ್ಲೇ ಏನಾಗದ್ದು ಕಲ್ದಿದ್ದದ್ದು. ಇದು ನಮ್ಮ ಅಜ್ಜಿ ಮನೆ. ಇದರಲ್ಲೆಲ್ಲ ಒಂದು ಕಾಯಾಗುತ್ತೆ ಕೆಂಪಿದ್ದು. ನಾವು ತುಳುವಲ್ಲಿ ಪುನ ರೊಟ್ಟೆ ಅಂತ ಹೇಳ್ತೀವಿ ಇದಕ್ಕೆ. ಇದನ್ನೆಲ್ಲ ಸಕ್ಕತ್ತಾಗಿ ದಿನ ತಿಂದ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ವಿ ಇಲ್ಲಿ. ಇದು ನೋಡಿ
ಹುತ್ತ ಹಿಡ್ದಿರೋದು. ಮೊದಲಿನ ಎಷ್ಟೋ ವರ್ಷಗಳಾಗಿರ್ಬೋದು ಈ ಗೋಡೆಗಳಿಗೆ. 100 ಕತೆಗಳನ್ನ ಹೇಳ್ತಿರ್ಬೋದು ಈ ಗೋಡೆಗಳು. ಯಾವ ಥರ ಎಲ್ಲ ಇದೆ ನೋಡಿ. ಎಲ್ಲ ಬಿದ್ದೋಗಿದೆ ನೋಡಿ ಮೇಲಿಂದ. ಅಲ್ಲಿಂದ ಎಲ್ಲ ಇದು ಎಲೆ ಬೀಳುತ್ತಲ್ಲ, ತೆಂಗಿನ ಮರದ ಗರಿ ಎಲ್ಲ ಬಿದ್ದು ಎಲ್ಲ ಹೋಗಿದೆ. ಒಳ್ಳೆ ಇಲ್ಲಿ ತಂಪೆಲ್ಲ ಇತ್ತು, ಇವಾಗಿಲ್ಲ. ಇಲ್ಲಿ ಫುಲ್ಲು ಹೋಗಿದೆ ಇವಾಗ. ನಮಗೆ ತಿನ್ನಕ್ಕೆ ಇಡ್ಲಿ ಮತ್ತು ಹೀರೆಕಾಯಿ ಪಲ್ಯ ಇದೆ. ಬಾಳೆ ಎಲೆಯಲ್ಲಿ ಇಡ್ಲಿ ತಿನ್ನೋದು. ಮತ್ತೆ ನಾನು ಇಡ್ಲಿ ತಿಂತಿದ್ದೀವಿ. ಇದೇನು ದೊಡ್ಡ ಮಲ್ದಿನ ಇಡ್ಲಿ ಸಾಂಬಾರ್ ದೊಡ್ಡ ಮಾಡಿರೋ ಇಡ್ಲಿ ತಿನ್ನೋಣ. ಬಿರಕ್ಕೆ ಬಂದರೆ ಸೋಕ್ ಮಾಡ್ತೀನಿ. ಮೊದಲಿದ್ದು ತೊಟ್ಟಿ, ಆ ತೊಟ್ಟಿಲಿಗೆ ಎಷ್ಟು, ಆ ತೊಟ್ಟಿಲಿಗೆ ಎಷ್ಟು ವರ್ಷ ನೀವು ನೂದು ವರ್ಷ ಈ ಕಲೆಂಬಿಗೆ ಪಿರಾಡಿತ್ನ ಮಗಳು ಬಾಳಪ್ಪನಕ ಬಂದು ನಿನ್ಗೇನು ಹೆಜ್ಜಿನ ಪದ ಅಜ್ಜಿಯರು ಬಾಳೆಪ್ಪನ ಮಲ್ದಿದೋರಿಲ್ಲ ಅವು 80 ವರ್ಷದ ಏತ್ ಖಾತೆ ಉಂಡತ ಮುಲ್ತಾಯ್ತು ಅಟ್ಟ ಪೋಯ್ ಅಟ್ಟಾಗು ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಒಂದೊಂದು ಎಕ್ಸ್ಪ್ಲೋರ್ ಮಾಡೋಣ. ಇವತ್ತು ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡೋಣ. ಇಡ್ಲಿ ಸೂಪರ್ ಆಗಿದೆ, ಭಾರಿ ಚೆನ್ನಾಗಿ ಟೇಸ್ಟ್ ಮಾಡಿದ್ದಾರೆ. ನಮ್ಮ ದೊಡ್ಡ ಇದ್ದಾರೆ ನೋಡಿ ಇಲ್ಲಿ ನೋಡಿ. ಬೆಕ್ಕು ಗೊತ್ತಿದೆ ಒಂದು, ಇಲ್ಲಿ ರಾಗಿ ಮಾಡಿ ಕೊಟ್ಟಿದ್ದಾರೆ ನೋಡೋಣ. ಇವಾಗ ಇಟ್ಟಿದ್ದೀನಿ ಅಣ್ಣ, 2 ವಿಡಿಯೋ ಮಾಡ್ತು, ಒಂದು ಯೂಟ್ಯೂಬ್ಗೂ ದೊಡ್ಡ 2 ಅವತ್ತಿಗೆ ಸೂಪರ್ ಫುಡ್ಡು. ಬಂದ ತಕ್ಷಣ ವೀಡಿಯೋ ಮಾಡೋಕ್ಕಾಗಿಲ್ಲ, ಎಲ್ಲ ತಿಕ್ಕಿದೆಲ್ಲ ತಗೊಂಬಂದು ಕೊಟ್ಟರು ಕುಡಿಯೋಕ್ಕೆ ತಿನ್ನೋಕ್ಕೆ ಎಲ್ಲನೂ. ಸೊ ಇವಾಗ ಮತ್ತೆ ಮಾತಾಡಿಸ್ಕೊಂಡು ವೀಡಿಯೋ ಮಾಡೋಣ. ಒಂದಾ थाली कॉटन जाते हैं कॉटन सीरे का तिली पितर ಹೀಗೆ ಕಾಯಿದೆ सोप नहीं पितर ಶೋಕುನ್ ಸೀರೆ ಆತ तेलु तेल एक ना तेल पूरा सीरे ले पिसी तेलु ಇದನ್ನು ಅವತ್ತು ಫುಲ್ಲು ಈ ಥರನೇ ಇತ್ತು ನೆಲ ಕೂಡ. ಗೊಬ್ಬರ ಅದೆಲ್ಲ ಫಸ್ಟು ಗೊಬ್ಬರ ಎಲ್ಲ ಹಾಕಿ ಮಾಡ್ತಿದ್ವಿ, ಇವಾಗ ಫುಲ್ಲು ಕಾಂಕ್ರೀಟ್ ಎಲ್ಲ ಹಾಕಿದೆ. ಬಸ್ಲೆದ್ದೊಬ್ಬ ನೋಡಿ. ಮೊದಲು ಇದರಲ್ಲಿ ಕಂಬಳದ್ದು ಕೋಣ ಎಲ್ಲ ಇತ್ತು, ಇವಾಗ ಕಂಬಳ ಕೋಣ ಎಲ್ಲ ಇಲ್ಲ. ಇಲ್ಲೆಲ್ಲ ಬೈ ಹುಲ್ಲೆಲ್ಲ ಆಗ್ತಿದ್ದದ್ದು. ನೋಡಿ ಮಲ್ಕೊಂಡಿರೋದು ಇವಾಗ. ನೊಗ ನೇಗ್ಲೆಲ್ಲ ಅವತ್ತಿನ ಕಾಲದಲ್ಲೂ ನೆಗ ನೋಡಿ
ನೋಡಿ, ಇದು ಪಡಿಮಂಚವು ಅಂತೀವಿ ತುಳುವಲ್ಲಿ. ಭತ್ತ ತಗೊಂಡು ಬಂದು ಇದರಲ್ಲಿ ಬೇರೆ ಮಾಡೋದು ಭತ್ತನ. ಇದಕ್ಕೆಲ್ಲ ಎಷ್ಟೆಷ್ಟೋ ವರ್ಷಗಳಾಗಿದೆ, ತುಂಬ ದಿನದಿಂದ ಅನ್ಕೊಂಡಿದೆ. ಇದು ನೋಡಿ ಹೊಸದಾಗಿರೋದು ಇದು ಟಾಯ್ಲೆಟು, ಇದು ಬಾತ್ರೂಮ್. ಇದು ನೋಡಿ ಎಷ್ಟು 100-150 ವರ್ಷಗಳ ಹಿಂದಿನದು ಆಗಿರ್ಬೋದು ಇದು. ಆದರೂ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ಇವಾಗ ಅದು ಕತ್ತಿ ಎಲ್ಲ ಶಾರ್ಪ್ ಮಾಡೋಕ್ಕೆ, ಹುಡಿ ಎಲ್ಲ ಗುದ್ದಕ್ಕೆ ಯೂಸ್ ಮಾಡ್ತಿರೋದು ಇವಾಗ ಅದನ್ನ. ಇವಾಗ ಬೆಳಿಗ್ಗೆ ಎದ್ಕೊಂಡು ಇಲ್ಲಿಗೆ ಬಂದು ನಾವು ಈ ಒಲೆಗೆ ಬೆಂಕಿ ಹಾಕಿ ಇದರಲ್ಲೆಲ್ಲ ಚಳಿಯೆಲ್ಲ ಕಾಯಿಸ್ತಿದ್ವಿ. ಇಲ್ಲಿ ದಿನ ಕೂತ್ಕೊಂಡು ಬೆಳಿಗ್ಗೆ ಇಲ್ಲೇ ಎಲ್ಲ ಮೊದಲಿಂದ ಅವಾಗಿಂದು ಟೀ ಕಾಯಿಸೋಕ್ಕೆ ಇಲ್ಲಿಗೆ ಬರ್ತಾಯಿರೋದು ಬೆಳಿಗ್ಗೆ ಆದರೆ. ಇದು ನೋಡಿ, ಮೊದಲಿನ ರಾಟೆ ನೋಡಿ. ಇದು ಮೊದಲು ಇದ್ದಿದ್ದು ರಾಟೆ ಯಾವ ಥರ ಇದೆ ಅಂತ. ಇದು ಬೀಸೋ ಕಲ್ಲು ನೋಡಿ. ಇದು ಏನೇನೋ ಇದೆ ನೋಡಿ, ಎಷ್ಟೊಂದಿದೆ ಇಲ್ಲಿ. ಕೆಲವೊಂದನ್ನು ತೋರಿಸ್ತೀನಿ. ಇದು ಬೀಸೋ ಕಲ್ಲು, ರಾಗಿ, ಗೋಧಿ ಇದನ್ನೆಲ್ಲ ಬೀಸಿಬಿಟ್ಟು ಇದರಲ್ಲಿ ಹುಡಿ ಮಾಡ್ತಿದ್ದರು. ಈ ಜಾಗದಲ್ಲಿ ಮೊದಲು ತುಳಸಿ ಕಟ್ಟೆ ಇತ್ತು, ದೊಡ್ಡದಿತ್ತು, ತುಂಬ ದೊಡ್ಡದಿತ್ತು. ಇವಾಗ ಸ್ವಲ್ಪ ಅದನ್ನು ತೆಗೆದು ಅದು ಸ್ವಲ್ಪ ಬಿದ್ದೋಗಿತ್ತು. ಇವಾಗ ಹೊಸದಿಲ್ಲಿ ಮಾಡಿದ್ದಾರೆ ನೋಡಿ. ಭತ್ತ ಕೊಯ್ಯುವಂಥ ಮಿಷಿನ್ ಬಂದಿದೆ. ಇವಾಗ ಅಲ್ಲಿಗೆ ಹೋಗೋಣ. ರೋಡ್ ಕರೆಕ್ಟಾಗಿಲ್ಲ ನೋಡಿ, ಯಾವ ಥರ ಇದೆ ಅಲ್ಲಿ. ಭತ್ತ ಕೊಯ್ಯುವ ಮಿಷಿನ್ ಬರ್ತಾ ಇದೆ. ಇದು ಗದ್ದೆ. ಇಲ್ಲಿ ಇವಾಗ ಭತ್ತ ಕೊಯ್ಯೋಕ್ಕೆ ಹೋಗಬೇಕು. ಇದು ನೋಡಿ, ಹೊರಗಿನ ಸೈಡಿಂದ ಅಜ್ಜಿ ಮನೆದು. ಇಲ್ಲಿಂದ ಅಲ್ಲಿ ಯಾವಾಗ ತೋರಿಸಿರೋ ಥರ ಇಲ್ಲಿಂದ ಬಂದು ಇಲ್ಲಿಗೆ ಫುಲ್ ಸ್ಟೋರ್ ಆಗುತ್ತೆ. ಇಲ್ಲಿ ನೋಡಿ, ಮಾವಿನಕಾಯಿ ಆಗಿದೆ, ಎಷ್ಟು ಚೆನ್ನಾಗಿರೋದು. ಇದು ಹುಳಿ ಮರ. ಈ ತುಂಬ ಅಂದರೆ ತುಂಬ ಹುಳಿ ತಿಂತಿದ್ವಿ ನಾವು. ದಾದ ಬಂದೆ ಹಾ ಕೈ ಕೊಯ್ಯೋಡ್ಗೆ ಸರಿ. ದೊಡ್ಡ ತುಲೆ ಪಂದ್ಗೋರೊಂದಿಲ್ಲ ವೀಡಿಯೋಗು ದೊಡ್ಡ ಕೊಯ್ಯೋಡತ ದೊಡ್ಡ ಕೊಯ್ಯಾರ ಹಾಕ್ಲಿ ಬರೋಣ ಮಂಡೆ ತುಲೆ ದೊಡ್ಡ ದುಮ್ಮದಾಗಲ್ಲ ಮಂಡೆ ತುಲೆ ದಾದ ನೆಂಚಿನ ದಾದ ಈಗ ಗೊತ್ತಾಯ್ತಿನಲ್ಲ ಪರಬ ಅಬ್ಸರ್ವ್ ಮಲ್ಪುಂತಲಾಗೆ ಭಯಂಕರ ಉಂಡು. ಪರಬ ಎತ್ತೆ ಟಿವಿದು ಒಂದುಂಡು ಗೊತ್ತೇ ಚೂಡು ಬಿದಾಗಿ ಚಿಕ್ಕಮ್ಮ ಎಲ್ಲ ಕೆಲಸ ಮಾಡ್ತಿದ್ದಾರೆ ನೋಡಿ, ಹುಲ್ಲೆಲ್ಲ ಕೊಯ್ತಿದ್ದಾರೆ. ಹಾಂ, ಮೊದಲು ಇದ್ದಿದ್ದು ಸಪೂರದಲ್ಲಿ ಎರಡು ಇದ್ರದ್ದು ಹಲಗೆ ಥರ ಇತ್ತು, ಕಂಬದ ಕಲ್ಲು ಹಾಕಿದ್ರು. ಇವಾಗ ಕಾಂಕ್ರೀಟ್ ಹಾಕ್ಕೊಂಡು ದೊಡ್ಡ ಸೇತುವೆ ಮಾಡಿದ್ದಾರೆ. ಸಣ್ಣದಾಗಿತ್ತು ಮೊದಲು. ಇಲ್ಲಿ ಏನೋ ವೀಡಿಯೋ ಮಾಡ್ಕೊಳ್ತಿದ್ವಿ, ದೊಡ್ಡ ಕರೆದ್ರು. ಇಲ್ಲಿ ನೋಡಿ ಎಷ್ಟು ಯಾವ ಥರ ಇವಾಗ ಇದು ಆಗಿದೆ ಅಂತ. ಮನೆ ಇದು ಕೈಯಿಂದ ಮಾಡಿರೋ ಗೋಡೆಗಳಿದು. ಇವಾಗ ನೋಡಿ, ನೇಗಿಲುಗಳು ಆವಾಗ ಕೋಣೆಗಳಿದ್ದ ಆವಾಗ ಇದರಲ್ಲೇ ಉಳ್ತಿದ್ದದು. ಇಡೀ ಇಷ್ಟಿಷ್ಟು ದೊಡ್ಡ ಗದ್ದೆಗಳನ್ನ ಇದೇ ನೇಗಿಲುಗಳಿಂದ ಉಳ್ತಿದ್ದದು ತುಂಬ. ನಾವು ಅಂದರೆ ಆವಾಗ ಇಲ್ಲೆಲ್ಲ ಬರ್ತಿರುವಾಗ ನಾವು ತುಂಬ ಅಂದರೆ ಲೈನಾಗಿ ಹೋರಿಗಳು ಆಮೇಲೆ ಕೋಣೆಗಳ ಜೊತೆ ಎಲ್ಲ ಉಳ್ತಿದ್ರು. ನಾವು ಅದರ ಹಿಂದೆಯೇ ಹಲ್ಗೆ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಅಂದರೆ ಇಲ್ಲಿ ಪಲಾಯ ಹಾಕೋದು ಅಂತ ಹೇಳ್ತೇವೆ ಇಲ್ಲಿ ತುಳುವಲ್ಲಿ. ಆ ಹಲ್ಗೆಯಲ್ಲಿ ಕೂತ್ಕೊಳ್ತಿದ್ವಿ ನಾವು ಕೂಡ ಹಿಂದೆಯಿಂದ. ಮಕ್ಕಳನ್ನು ಕೂರಿಸ್ಬಿಟ್ಟು ಅದರ ಹಿಂದೆಯಿಂದ ಹೋಗೋದು. ಫುಲ್ ಲೆವೆಲ್ ಮಾಡುತ್ತೆ ಅದು. ಈ ಥರ ಎಲ್ಲ ಏನೋ ಖುಷಿ ಒಂಥರ. ಇಲ್ಲಿ ಇರೋಕ್ಕೆ ನಂಗೆ ತುಂಬ ಖುಷಿ. ಆದರೆ ಇಲ್ಲಿ ಇರಬೇಕಂದ್ರೆ ತುಂಬ ಜನ ಬೇಕು. ಒಬ್ಬರು ಇಬ್ಬರು ಅಂದರೆ ತುಂಬ ಬೇಜಾರಾಗುತ್ತೆ. ಆದರೆ ಇಲ್ಲಿ ತುಂಬ ಜನ ಇದ್ದರೆ ತುಂಬ ಖುಷಿಯಾಗಿರುತ್ತೆ. ಇದು ತುಂಬ ಸೂಪರಾಗಿದೆ ಪ್ಲೇಸ್ಗಳೆಲ್ಲ.
ಮತ್ತು ಮಳೆಗಾಲದಲ್ಲೆಲ್ಲ ಇಲ್ಲಿ ಬರಬೇಕು, ಸೂಪರಾಗಿರುತ್ತೆ ನೇಚರ್. ಇಲ್ಲೆಲ್ಲ ನೀರೆಲ್ಲ ಕಟ್ಬಿಟ್ಟು ಈಜಾಡ್ತಿದ್ವಿ. ಇವಾಗ ಅಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಈಜಾಡ್ತಿದ್ವಿ. ಅಲ್ಲಿಗೂ ಆಮೇಲೆ ಹೋಗ್ತೀನಿ. ನಿಖಿಲ್ ಕೋಯಿಪ್ನ ವೀಡಿಯೋ ಅನ್ಕ ತೇಲ್ ಮುಂದೆ ಬಲಿ ಹೇಳಿದ್ದ ತಕ್ಷಣ ಹೊರಟಿದ್ರು ನೋಡಿದ್ರಿ ಇವರು. ದೊಡ್ಡ ಬರ್ತಾರಂತೆ ಇವಾಗ. 2 ಭತ್ತ ಕೊಯ್ಸೋಣ ಅವರ ಜೊತೆ. ಇದೆಲ್ಲ ಲೈಫ್ ಲಾಂಗ್ ಇರುವಂಥ ಮೆಮೊರೀಸ್. ನಾನು ಯೂಟ್ಯೂಬಲ್ಲಿ ಮೊದಲು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ನೇ ಅದು, ನನಗೊಂದು ಮೆಮೊರಿ ಥರ ಕ್ರಿಯೇಟ್ ಮಾಡಬೇಕು ಅಂತ. ಯಾವಾಗಲೂ ಒಂದು ಸರಿ ತೆಗೆದು ನೋಡುವಾಗ ಎಲ್ಲ ವೀಡಿಯೋಸ್ಗಳಲ್ಲಿ ಇರುತ್ತಲ್ವ ಅಂತ ಗೊತ್ತಿರೋದು ನೋಡಿ. ಅವಳು ಕೊಯ್ಪುಣ ಹಾಂ ಸ್ವಲ್ಪ ಕೊಯ್ಪುಣ ಹಾಂ ನಿಗ್ಲಿಗೆ ಪಾಲೆ ಬಡ್ಚಾ ನೋಡಿ ಅಲ್ಲಿ ಚೆನ್ನಾಗಿದೆ ಅಂತೆ, ಅಲ್ಲಿ ಹೋಗೋಣ, ಅಲ್ಲಿಗೆ ಕೊಯ್ಯೋಣ, ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ ನೋಡಿ. ನಮ್ಮ ದೊಡ್ಡ ಅಂದರೆ ಸುಮ್ಮನೆನಾ? ದೇ ಒಂದು ಪಾಲಲ್ಲಿ ಪಾಲೆ ಮೂಡು ಅರೆ ಬೈ ಸರ್ತಿತ್ನಲ್ಪ. ಹಾಂ ಮೆಲ್ಲ ನೋಡಿ. ಇವ್ರ ಟೈಮಲ್ಲಿ ಇಷ್ಟು ಏಜ್ ಆದರೂ ಎಷ್ಟು ಆ್ಯಕ್ಟಿವಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ನಿಜ ಇಂಥ ಏಜ್ಗೆ ಹೋಗೋದು ಬಿಡಿ, ನೆನ್ಸೋಕ್ಕೂ ಆಗ್ತಿಲ್ಲ. ಏನಕ್ಕಂದರೆ ಇವಾಗ ಕೈ ಮುಗಿಯಾರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಬೆನ್ನು ಅದು ಇದು ಅಂತ ಎಲ್ಲ ಇವಾಗಲೇ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ ಸಣ್ಣ ವಯಸ್ಸಲ್ಲೇ. ಇನ್ನು ಯಾವಾಗ ಹೇಳಿ ಇಂಥ ಕೆಲಸಗಳನ್ನೆಲ್ಲ ಮಾಡೋದು? ಆಗಲಿಕ್ಕೆ ಇಲ್ಲ. ಇನ್ನಿನ ಜನ್ರೇಷನ್ ಎಲ್ಲ ಈ ಥರ ಎಲ್ಲ ನೆನೆಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಇದೆ. ಇಬ್ಬರು ಸೇರಿಕೊಂಡು ಭತ್ತ ಕೊಯ್ತಾ ಇದ್ದಾರೆ. ಆ ಕಡೆ ಅಲ್ಲಿ ಚಿಕ್ಕ ಮಂದಿರೆಲ್ಲ ಇದ್ದಾರೆ, ಇಲ್ಲಿ ದೊಡ್ಡ ನಮ್ಮ ಜೊತೆ ಕುತ್ಕೊಂಡು ಸೂಡಿ ಕಟ್ತಿದ್ದಾರೆ ನೋಡಿ ಅದನ್ನ. ಆಯಿತು, ನಾವು ಈ ಟೈಮಲ್ಲಿ ನಿಜವಾಗ್ಲೂ ನೆನೆಸೋಕ್ಕೂ ಆಗಲ್ಲ ಅನಿಸುತ್ತೆ ಆ ಥರ. ಇವ್ರದೆಲ್ಲ ಲೈಫ್ ನೋಡಿದರೆ ಎಷ್ಟೋ ನಾವು ಪುಣ್ಯ ಮಾಡಿದ್ದೀವಿ, ನಮಗಂಥ ಕಷ್ಟಗಳೆಲ್ಲ ಇರಲಿಲ್ಲ, ಎಷ್ಟು ಖುಷಿಲಿದ್ದಾರೆ ಅವರು ಅಂತ. ಇವಾಗ ಎಷ್ಟೇ ಬಡತನ ಅಂದರೂ ಅನ್ನಕ್ಕೆ ತೊಂದರೆ ಇಲ್ಲ ಅನಿಸುತ್ತೆ. ಆದರೆ ಅವಾಗಿದ್ದ ಜೀವನ ಅನ್ನಕ್ಕೋಸ್ಕರ ಮಾತ್ರನೇ. ಆ ಅನ್ನಕ್ಕೋಸ್ಕರ ಕಷ್ಟಪಡ್ತಿರೋದು ನೋಡಿ. ಇದೇ ದೇವರುಗಳು ಇವರಿಗೆಲ್ಲ. ಕಾಯಕವೇ ಕೈಲಾಸ. ಇನ್ನು ಬಂತು ಇವಾಗ ಭತ್ತ ಕೊಯ್ಲಿಕ್ಕೆ. ಇವಾಗ ಅದೊಂದು ದೊಡ್ಡ ಮಿಷಿನ್ ಕೊಯ್ಯೋದಕ್ಕಿಂತ ಮುಂಚೆ 1-2 ಸೂರಿ ಕೈಯಲ್ಲಿ ಕೊಯ್ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಕೈಯಲ್ಲಿ ಕೊಯ್ತಿದ್ರು. ಇವಾಗ ನೋಡಿ ಮಿಷಿನ್ ಇಳಿತಾ ಇದೆ. ಇವರು ಎಲ್ಲಿಯವರಂತ ಗೊತ್ತಿಲ್ಲ, ಚಿಕ್ಕಮ್ಮ ಮಾತಾಡಿ ಕರ್ಕೊಂಡ್ಬಂದಿರೋದು ಅನಿಸುತ್ತೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ರೋಡ್ಗಳಿಲ್ಲ ಸರಿ ಕಟ್ಟವು. ಇಲ್ಲೇ ಗದ್ದೆಗಳನ್ನೆಲ್ಲ ಇದು ಮಾಡಿಕೊಂಡು ಮಾಡಿರೋ ರೋಡ್ಗಳಾಗ ಇದು. ಅಲ್ಲಿಗೆ ಬಂದೆ. ಎಷ್ಟು ದೊಡ್ಡ ಮಿಷಿನ್ ನೋಡಿ ಯಾವ ಥರ ಇದೆ ಇದು. ಇಲ್ಲಿಂದ ಇವಾಗ ಇನ್ನೂ ಸ್ಟಾರ್ಟ್ ಆಗುತ್ತೆ. ಕೋಣೆ ಇದು. ಈ ಗ್ರ್ಯಾಂಡರ್ಗೂ ತುಂಬ ವರ್ಷಗಳಾಯಿತು. ಈ ಸ್ವಿಚ್ ಬೋರ್ಡ್ಗಳು ನೋಡಿ, ಇದೊಂದು ಮಿಕ್ಸಿ, ಇದೆಲ್ಲ ಡಬ್ಬಿ, ದೋಸೆ ತೆಗೆಯುವಂಥದ್ದು, ಕುರಲ್ಲಿ ಕಟ್ಟಿರೋದು ನೋಡಿ ಇದು. ದೋಸೆ ಕಾವಲಿ ಇದೆ, ಅಪ್ಪದ ಕಾವಲಿ, ಇದು ಓಟ್ ರೊಟ್ಟಿ, ಅಲ್ಲಿ ಒನಕೆ ಹಾಕೋದು, ಇದು ಸಾಮಾನೆಲ್ಲ ಇಡುವಂಥ ಪ್ಲೇಸ್ಗಳು.
ಮೊಸರು ಕಡಿಯುವಂಥದ್ದು ಕಡ್ಗೋಲು. ಮೇಲೆ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಬೆಕ್ಕುಗಳಿಗೆಲ್ಲ ಮಕ್ಕಳೆಲ್ಲ ಪರಿಚಯ ಇಲ್ಲ, ಯಾರು ಇಲ್ಲಲ್ವ ಇಲ್ಲಿ, ಇರಲ್ಲ. ಬರ್ತಿದ್ರೆ ಎಲ್ಲ ಓಡ್ತಿರತ್ತೆ. ಇಲ್ಲಿ ನಾವು ನೋಡಿ ಗದ್ದೆ ಎಲ್ಲ ಇಲ್ಲಿ ಕಾಣಿಸುತ್ತೆ. ಚಿಕ್ಕ ಬಂದರೆಲ್ಲ ಮಾತಾಡ್ತಿದ್ದಾರೆ. ಅಲ್ಲಿ ಮಿಷಿನಲ್ಲಿ ಏನೋ ಪ್ರಾಬ್ಲಮ್ ಅಂತ ನಿಂತಿದೆ. ಆಮೇಲೆ ಕೊಯ್ಯುವಲ್ಲಿ ವಿಡಿಯೋ ಮಾಡೋಣ. ಅಜ್ಜಿ ಮನೆ ದಾರನ್ನು ನೋಡಿ. ಈಗ ಹೇಳಿ ಹಾಂ ಅಟ್ಟದ ಮೇಲೆಯಿಂದ ಈಗ ಅಟ್ಟದ ಮೇಲೆ ಇದೆ ನೋಡಿ. ಅವಾಗಿಂದು ಇಡ್ಲಿ ಮಾಡುವಂಥದ್ದು ಇದು. ಅಲ್ಲೆಲ್ಲ ಇದೆ ತುಂಬ. ಚಿಕ್ಕ ಅಡುಗೆ ಮಾಡ್ತಿದ್ದಾರೆ, ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಿದ್ದಾರೆ. ಇದು ದೇವರ ನವರಾತ್ರಿ ಮಂಟಪ. ಇದು ನವರಾತ್ರಿಗಳು ತೆಗೆದುಬಿಟ್ಟು ವಿಡಿಯೋ ಮಾಡೋದು. ಅಲ್ಲೆಲ್ಲ ಇದೆ ನೋಡಿ ತುಂಬ. ನೋಡಿ ಫುಲ್ ಕತ್ಲು. ಕೆಳಗಿಳಿಯೋಣ. ಬೆಕ್ಕುಗಳು ನೋಡಿ ಎರಡು ಕಾಯ್ತಿವೆ ಹಿಂಗೆ. ತೆಂಗಿನಕಾಯಿ ಹಾಕ್ಲಿಕ್ಕೆ ಪ್ಲೇಸ್ ಇದು. ಹತ್ತಿಗಳನ್ನೆಲ್ಲ ಅದರಲ್ಲಿ ಇಡ್ತಿದ್ರು. ಮೈನ್ ಚಾವಡಿ. ಇಲ್ಲೊಂದು ರೂಮ್ ಇದೆ ನೋಡಿ. ಇದೊಂದಿದೆ ನೋಡಿ ಇಲ್ಲಿ. ಇದಕ್ಕೆ ಎಷ್ಟೋ ವರ್ಷಗಳಾಗಿದೆ. ಈ ಸ್ಟೂಲ್ ನೋಡಿ ಯಾವ ಥರ ಇದೆ ಅಂತ. ಕಾಲುಗಳೆಲ್ಲ ಕಟ್ಟಾಕಿ ಆ ಥರ ಇದೆ. ಇದು ಅವಾಗ ಬಂದಲ್ಲ. ಇದೊಂದು ಇಸ್ತ್ರಿ ಪೆಟ್ಟಿಗೆ ಇದೆ ನೋಡಿ. ಎಷ್ಟೊಂದು ವರ್ಷಗಳಾಗಿತ್ತು ಈ ಇಸ್ತ್ರಿ ಪೆಟ್ಟಿಗೆ. ಇಸ್ತ್ರಿ ಪೆಟ್ಟಿಗೆ ನೋಡಿ ಯಾವ ಥರ ಇದೆ ಅಂತ. ಎಷ್ಟು ಇದಕ್ಕೊಂದು ಎಷ್ಟು ವರ್ಷಗಳಾಗಿರ್ಬೋದು. 100-200 ವರ್ಷ ಆಗಿರುವಂಥದ್ದು. ಎಲ್ಲ ತುಕ್ಕಿ ಹಿಡಿದೋಗಿದೆ. ಓಪನ್ ಮಾಡೋಕ್ಕಾಗ್ತಿಲ್ಲ. ತುಕ್ಕು ಹಿಡಿದಿದೆ ಅನಿಸುತ್ತೆ. ಇದ್ರ ಒಳಗೆ ಗೆಂಡ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಇಟ್ಟು ಆಮೇಲೆ ಡ್ರೆಸ್ಸಿಗೆ ಇಸ್ತ್ರಿ ಹಾಕೋದು. ಅಲ್ಲೇ ಇಟ್ಬಿಡೋಣ. ಒಂದೊಂದು ವಸ್ತುವಲ್ಲಿ ಕೂಡ ಒಂದೊಂದು ಕಥೆಗಳಿದೆ. ಇದು ನೋಡಿ ದೊಡ್ಡಂದು. ಇದನ್ನ ಅಡಿಕೆನ ಗುದ್ದಕ್ಕೆ ಇಟ್ಟಿರೋವಂಥದ್ದು ಇದು. ಇದಕ್ಕೆ ನೋಡಿ ಈ ದಿಂಬುಗೂ ಎಷ್ಟೋ ವರ್ಷಗಳಾಗಿದೆ. ಆಮೇಲೆ ಇದು ಅಕ್ಕಿ ಬಾರದ ಕಳಸ. ಇದು ಕಳಸ ಅಂತೀವಿ ಇಲ್ಲಿ. ಆಮೇಲೆ ಇದು ಅಜ್ಜಂದೆಲ್ಲ ಕೆಲಸ ಟೂಲ್ಸ್ಗಳೆಲ್ಲ ಈ ಕಡೆ. ಅದೊಂದು ನೋಡಿ. ಇದು ಕೊಡಪಾನ ತುಂಬ ಓಲ್ಡ್. ಇದೆಲ್ಲ ಇವುಗಳೆಲ್ಲ ತುಂಬ ಓಲ್ಡ್ ಅಂದರೆ ಓಲ್ಡ್, ತುಂಬ ವರ್ಷಗಳಾಗಿದೆ. ಇದು ಬಾವಿಯಿಂದ ಕೆಸರೆಲ್ಲ ತೆಗೆಯುವಂಥದ್ದನ್ನು, ಕೆಸರು ತೆಗಿಲಿಕ್ಕೆಲ್ಲ ಬಟ್ಟೆಗೆಲ್ಲ ಯೂಸ್ ಮಾಡ್ತಿರೋದು ಇದು. ಅವಾಗಿನ ಗರ್ಗಸಗಳೆಲ್ಲ ಇದೆ ನೋಡಿ. ಎಲ್ಲ ದುಂಬಿನ ಕಿಂಡಿಗಳು ನೋಡಿ. ಇದು ಹಿಂದೆ ಇತ್ತಿದ್ದು. ಇಲ್ಲೆಲ್ಲ ಏನೇನೋ ಇಡುತ್ತಿದ್ರು ಪರ್ಸ್ನಲಾಗಿ.
ಇದು ಚಾವಡಿ ಹಾಲ್. ಅವಾಗಿನ ಈ ಕಂಬಗಳಿಗೆ ಎಷ್ಟೊಂದು ವರ್ಷಗಳಾಗಿರ್ಬೋದು ನೋಡಿ. ಇದು ಕಂಬಗಳು ನೋಡಿ, ಬೋದಿಗೆಗಳು ಯಾವ ಥರ ಇದೆ ಅಂತ. ಇದು ಸೀಕ್ರೆಟ್ ಲಾಕರ್ ನಮ್ಮ ಅಜ್ಜಂದು. ಇಲ್ಲೆಲ್ಲ ಮದ್ದಿದ ಬಾಟ್ಲಿ ಅದು ಇದು ಅಂತ ಎಲ್ಲ ಇರ್ತಾರೆ ಇವಾಗ. ಕಿಟಕಿಗಳು ನೋಡಿ ಯಾವ ಥರ ಎಲ್ಲ ಕಿಡಿದಿದೆ. ಅಜ್ಜನ್ ಚೇರ್. ಇದೂ ಸೀಕ್ರೆಟ್ ಲಾಕರ್. ಇದು ದೊಡ್ಡಂದು ಕಬಾರ್ಟು. ಜಾಗಟಿಗಳು, ದೇವ್ರ ಕೋಣೆ. ಇದು ದೇವ್ರ ಕೋಣೆ ಯಾವ ಥರ ಇದೆ ನೋಡಿ. ಮೇಲೆ ಬೆಳಕು ಬರೋಕ್ಕೆ ಇಟ್ಟಿದ್ದಾರೆ ನೋಡಿ. ಇದು ಅಕ್ಕಿ ಭತ್ತ ಎಲ್ಲ ಹಾಕುವಂಥ ಪ್ಲೇಸ್ ಇದು. ಇಲ್ಲಿ ನೋಡಿ ನಮ್ಮ ಅಜ್ಜ ಇದ್ದಾರೆ. ಅಜ್ಜ ನಾನು ಬೊಕ್ಕ ಮಿಷಿನ್ ದಾದನ ಪ್ರಾಬ್ಲಮ್ ಆಂಡಿಗೆ ಒಂಚೂರು ದಾದನ ತಿಕ್ಕೊಂದು ಆಯ್ತು ವೀಲಿಡು ಅಂದು ಹೌದಾ ತಿರ್ಗೊಂದು ಹೆಚ್ಚಿಗೆ ಆಮೇನಿತ್ತೆ ಸರಿ ಮಾಡ್ತದು ಬೊಕ್ಕೊಂದು ಮಾಡ್ತೀರ ಅಂತ ಅಂದು ಓ ತಾನೆ ಮಿಷಿನ್ದ ಇದು ನೋಡಿ. ಅವಾಗಿಂದು ಬೆಳಕಿಗೆ ಯೂಸ್ ಮಾಡ್ತಿದ್ದದ್ದು. ಇದಕ್ಕೆ ಗ್ಯಾಸ್ ಲೈಟ್ ಅಂತಿದ್ವಿ, ಲ್ಯಾಂಪ್ ಅಂತಾರೆ ನೋಡಿ. ಅಮ್ಮ ಅಜ್ಜ ಓಲು ದಾವಣಗೆರೆ ಹಾಂ ಅಂದು ಅಜ್ಜ. ಮತ್ತು ದೊಡ್ಡ ಚಪ್ಪಲಿಗಳು ನೋಡಿ, ಅದನ್ನೂ ಇಟ್ಟಿದ್ದಾರೆ ನೋಡಿ. ನನ್ನ ಚಿಕ್ಕಪ್ಪನ ಬೈಕ್ ಇದು. ಇಲ್ಲಿಂದ ನೋಡಿ ಯಾವ ಥರ ಇದೆ ಅಂತ. ಇವಾಗ ಸ್ಟಾರ್ಟ್ ಮಾಡಿದ್ದಷ್ಟೇ. ಇದು ನೋಡಿ ಒಚ್ಚಿದ ಮರ ಅಂತೀವಿ ತುಳುವಲ್ಲಿ. ಕತ್ತಿ ಎಲ್ಲ ಶಾರ್ಪ್ ಮಾಡೋಕ್ಕೆ ಯೂಸ್ ಮಾಡ್ತಿರುವಂಥದ್ದು ಇದು. ಇದಕ್ಕೊಂದು ಎಷ್ಟು ವರ್ಷಗಳಾಗಿರ್ಬೋದು ಹೇಳಿ ನೀವು. ಇದು ನೋಡಿ ಬೆಂಡ್ ಆಗಿರೋದು ನೋಡಿ. ಇಲ್ಲಿ ಬೆಂಡ್ ಆಗಿ ಆಮೇಲೆ ಕೆಳಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವಾಗ. ಇವಾಗ ನೋಡಿ ದನ ಕರು ಎಲ್ಲ ಫುಲ್ ಬಂತು. ಅವಾಗೆಲ್ಲ ಕರ್ಕೊಂಡ್ಬಂದು ಇಲ್ಲೇ ಇಟ್ಟಿದ್ದಾರೆ ನೋಡಿ. ಹೊರಗೆ ಮೇಯಕ್ಕೆಲ್ಲ ಬಿಟ್ಟಿರೋದು ಇವಾಗ ಕರ್ಕೊಂಡ್ಬಂದು ಇಲ್ಲಿಗೆ ಇಟ್ಟು ಬಂದರು ನೋಡಿ. ನಮ್ಮ ತಾತ ಶಬ್ದ ಕೇಳುವಾಗ ಗೊತ್ತಾಗ್ತಿದೆ ಆ ಮಿಷಿನ್ ಕೂಡ ನನ್ನ ಥರನೇ ಆಗಿದೆ ಅಂತ ಹೇಳ್ತಿದ್ದಾರೆ ಅಜ್ಜ. ಏನು ಸಿಕ್ಕಾಪಟ್ಟೆ ಬಿಸಿಲು ಗೊತ್ತಾ ಇಲ್ಲಿ ನೋಡಿ. ಮಿಷಿನ್ ಕೊಯ್ತಾ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲಿ ಕಲರ್ ಬೇರೆ, ಇಲ್ಲಿ ಕಲರ್ ಬೇರೆ ಆಗಿದೆ ಇವಾಗ ನೋಡಿ. ಇದು ಕೆರೆ. ಈ ಕೆರೆ ನೋಡಿ, ಇದರಲ್ಲೆಲ್ಲ ನಾವು ಈಜಾಡ್ತಿದ್ವಿ. ನಿಜ ಎಂತೆಂಥ ಮೆಮೊರೀಸ್ಗಳಿತ್ತು ಅಂದರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಿವಾಗ ಮತ್ತೆ ತಗೊಂಡೋಗ್ತೀನಿ ನೋಡಿ. ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಮೆಮೊರೀಸ್ಗಳಿದೆ. ನೀರೆಲ್ಲ ಇಲ್ಲಿ ಕಟ್ಟಿ ಇಲ್ಲೆಲ್ಲ ಕಟ್ತಿದ್ದದ್ದು. ಆಮೇಲೆ ಇಲ್ಲಿ ಫುಲ್ಲು ಸ್ನಾನ ಮಾಡ್ತಿದ್ದದು. ಸಣ್ಣ ಇರುವಾಗ ಏನೇನೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ವಿ. ಜೀವನ ಎಷ್ಟು ಬೇಗ ಮುಗೀತು ಅನಿಸುತ್ತೆ ಇಲ್ಲೆಲ್ಲ ಬಂದವಾಗ. ನಿಜವಾಗ್ಲೂ ಎಂತೆಂಥ ಮೆಮೊರೀಸ್ಗಳಿದೆ ಅಂದರೆ ಇಲ್ಲೆಲ್ಲ ಸ್ನಾನ ಮಾಡೋದು, ಈಜಾಡೋದು. ಎಷ್ಟು ತಂಪಿದೆ ನೋಡಿ ಇಲ್ಲಿ ಎಲ್ಲ. ಜೀವನ ತುಂಬ ಬೇಗ ಮುಗಿದಿದೆ. ಏನೋ ಒಂದು ಹೊಸದಾಗಿ ಸಾಧನೆ ಮಾಡಬೇಕು ಅಂದ್ಕೊಂತೀವಿ, ಮಾಡೋಕ್ಕಾಗಲ್ಲ. ಆದರೆ ಏನೋ ಒಂದು ಮಾಡೋಣ ಅಲ್ವಾ.
ಇದ್ದಿಲ್ಲ. ಒಂದು ಬಿತ್ತು. ಚಟ್ನಿ ಮಾಡೋಣ ಆಮೇಲೆ. ಎರಡು ಮಾವಿನಕಾಯಿ ಸಿಕ್ತು ನೋಡಿ. ಇದನ್ನು ತಿನ್ನೋಣ, ಇಲ್ಲಾಂದರೆ ಚಟ್ನಿ ಮಾಡೋಣ. ನೋಡೋಣ ಯಾವ ಥರ ಹೇಳ್ತಾರೆ. ಇವಾಗ ಚಿಕ್ಕಮ್ಮಂದರು ಅದ್ರ ಮೇಲೆ ಡಿಪೆಂಡು. ಮಾವಿನಕಾಯಿ ತಿನ್ನೋಣ ಬನ್ನಿ. ಇವಾಗ ಕೊಯ್ಕೊಂಡು ಬಂದಿದ್ದು ಮಾವಿನಕಾಯಿ, ಉಪ್ಪು ಖಾರ ಎಲ್ಲ ಹಾಕೊಂಡು ಇದೆ ನೋಡಿ. ಬಾಯಲ್ಲಿ ನೀರು ಬರ್ತಿದೆ. ನೋಡಿ ಬೇಡ. ಹುಣ್ಣು ಪುಳಿ ಚೂರಿ ನೋಡಿ, ಸೂಪರಾಗಿ ರೆಡಿ ಆಗ್ತದೆ. ಓ, ಈ ಮಲ್ಗಕ್ಕೆ ಎಷ್ಟು ಖುಷಿ ಆಗುತ್ತೆ ಅನ್ಸುತ್ತೆ. ತಂಪಿದೆ ನೋಡಿ ಫುಲ್. ಏನ ನೋಡಿ ಎಷ್ಟು ತಂಪಿದೆ ಅಂದರೆ ಏನೂ ಬೇಡ, ಹಂಗೆ ಮಲ್ಕೊಂಡ್ರು ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಇಲ್ಲಿ ಫುಲ್ ತಂಪಿರುತ್ತೆ. ಇಲ್ಲಿ ಮಲ್ಕೊಳಕ್ಕೆಲ್ಲ ನೆಲ್ಲಲ್ಲೇ ನೋಡಿ, ನೆಲ ನೋಡಿ ಯಾವ ಥರ ಇದೆ ಅಂತ. ಹಿಂದಿನ ಕಾಲದ ನೆಲ ಚೆನ್ನಾಗಿ ನಿದ್ದೆ ಬರುತ್ತೆ ನೈಟ್ ಮಲ್ಕೊಂಡ್ರೆ. ಇಲ್ಲಿ ಭತ್ತ ಕೊಯ್ದೆಲ್ಲ ಆಯ್ತು ಅನಿಸುತ್ತೆ. ಇವಾಗಿನ ಸ್ವಲ್ಪ ಇರೋದು ಅಷ್ಟೇ ನೋಡಿ, ಅಲ್ಲಿಂದ ಅಷ್ಟೇ ಇರೋದು. ಇವಾಗ ಮುಗಿತಾ ಬಂತು. ಒಂದು ಸಲಿದ್ದು ಇಲ್ಲಿ ಹಾಕಿದ್ರು ತಗೊಂಬಂದು. ಇವಾಗ ನೆಕ್ಸ್ಟು ಇನ್ನೊಂದು ಸರಿಗೆ ಹಾಕುವಾಗ ವೀಡಿಯೋ ಮಾಡ್ತೀನಿ. ಬೆಳ್ಳಕ್ಕಿ ನೋಡಿ ಎಷ್ಟಿದೆ. ಗದ್ದೆ ಕೊಯ್ಯುವಾಗ ಬೆಳ್ಳಕ್ಕಿ ಬರ್ತಾ ಇರುತ್ತಲ್ಲ. ಮುಗ್ದೇ ಹೋಯ್ತು ನೋಡಿ, ಫುಲ್ ಕಂಪ್ಲೀಟ್ ಆಗೋಯ್ತು. ಮುಗೀತು. ಈಗ ಸೀದಾ ಇಲ್ಲಿಗೆ ಬರ್ತಾರೆ. ಮುಗೀತು, ಎಲ್ಲ ಮುಗೀತು ನೋಡಿ. ಇವಾಗ ಇನ್ನೂ ಸ್ವಲ್ಪ ಇದೆ ಅಂತ ಲಾಸ್ಟಲ್ಲಿ. ಅದು ಇವಾಗ ಮುಗಿದ್ರೆ ಎಲ್ಲ ಮುಗಿದೋಯ್ತು. ಇವತ್ತಿಗೆ ಆಗುತ್ತೆ ಮತ್ತೆ ಸ್ವಲ್ಪ. ಇನ್ನು ಇದೆಲ್ಲ ಬೈ ಹುಲ್ಲನ್ನ ಇನ್ನು
ಕಟ್ಟಬೇಕಾಗಿದೆ. ಅಂತ ಬೇಗ ಆತಂದ ಅತಿ ಎಂಗ್ಲೇ ಗೊತ್ತು ಜಿ ಎಂಗ್ಲ ಹದ ಅಂಜಿನ ಅಣ್ಣಲ್ಲ ಅರ್ಪಣೆ ರಪರ ಪಾಡ್ತಾರೆ ಫಾಸ್ಟ್ ಆಫ್ ಎಂಕ್ಲೆ ಯಾ ನಿಮ್ಮ ಅವ್ಲು ವಿಡಿಯೋಗೆಪ್ಪೆ ಎಂಕ್ ವಿಷಯನೇ ಗೊತ್ತು ಜಿಗೆ ಎಂದೆ ಪರ್ಲ ಹೋಗಿ ಚಾಕುಲಿ 1 ರೂಪಾಯಿ ಅದ ಮೊಬೈಲ್ ಆಯ್ತಾಯ್ತಾ ಕರೆಕ್ಟ್ ಆಂಡಿಯಾ ಕರೆಕ್ಟ್ ಆಂಡ್ ಹಾ ಸರಿ ಅಂಡ್ ಸರಿ ಅಂಡ್ ಮತ್ತೆ ರಕ್ಷಿತುಲ್ಲೇನು ಗೊತ್ತಿಪ್ಪಂಡು ನಮ್ಮ ನವಲೆ ಬುರ್ದು ಹೋಗ್ತೇವೆ ಬರ್ಪೇಜಿ ತಿರ್ತಲ ಬರ್ಪೇಜಿ Here I come. Oh, here I come. Oh. 2 ಜನ ಪಸ ಹೊಂಟೋಗಾಯ್ತು ಅಂತ ಎಲ್ಲ ಶ್ರಮಜೀವಿಗಳಿಗೆ ಸಲ್ಯೂಟ್ ಮಾಡ್ತಾ ಇನ್ಮೇಲೆ ಇಂಥ ಸಾಗುವಳಿ ಕೆಲಸಗಳಾಗಿರ್ಬೋದು, ಕಷ್ಟಪಟ್ಕೊಂಡು ಎಲ್ಲ ಶ್ರಮಜೀವಿಗಳು ದುಡಿಯೋದಾಗಿರ್ಬೋದು, ಕೂಲಿ ಕೆಲಸಗಳಾಗಿರ್ಬೋದು, ಇನ್ಮೇಲೆ ಯಾವತ್ತೂ ಇನ್ನು ಮುಂದೆ ಹೋಗ್ತಾ ಎಲ್ಲ ಮರೆಮಾಸುತ್ತಾ ಹೋಗ್ತಾ ಇದೆ. ಮುಂದಿನ ಪೀಳಿಗೆಗೆ ಇದನ್ನು ನೋಡುವಂಥ ಭಾಗ್ಯ ಕೂಡ ಇರಲಿಕ್ಕಿಲ್ಲ. ನಿಜವಾಗಿ ಹೇಳಬೇಕಂದ್ರೆ ನಾವೇ ನಿಜವಾದ ಪುಣ್ಯವಂತರು ಅನಿಸುತ್ತೆ ನಮಗೆ. ಸೊ ನೋಡಿದ್ರಲ್ಲ ನಮ್ಮ ಅಜ್ಜಿ ಮನೆನ. ಖುಷಿಯಾದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಅಜ್ಜ ಅಜ್ಜಿಯಂದ್ರನ್ನು ಖುಷಿಯಾಗಿ ನೋಡ್ಕೊಳ್ಳಿ. ನಿಮ್ಮ ಅಜ್ಜ ಅಜ್ಜಿ ಅಂದ್ರ ಜೊತೆ ಕಳೆದಿರೋ ಕೆಲವೊಂದು ಕ್ಷಣಗಳಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.